ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು? ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ನಾಳೆ ವೆರಿ ಇಂಪಾರ್ಟೆಂಟು ನೋಡಿ, ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರದ್ದು ಎಕ್ಸ್ಪೈರಿ ಆಗಿರುತ್ತೆ. ಕಾರಣ ಏನು? ಬುಧವಾರ ರಾಮನವಮಿ ಪ್ರಯುಕ್ತವಾಗಿ ನಮಗೆ ರಜೆ ಇದೆ ಮಾರ್ಕೆಟಲ್ಲಿ. ಹಾಗಾಗಿ ನಾಳೆನೇ ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯುದ್ಧ ಅದು ಇದು ಅಂತ ಸುಮಾರೆಲ್ಲ ವೀಕೆಂಡಲ್ಲಿ ನ್ಯೂಸ್ ಆಗೋಗ್ಬಿಟ್ಟಿದೆ. ಈ ಎಲ್ಲದರ ಮಧ್ಯೆ ಮಾರ್ಕೆಟ್ ಇವತ್ತು ಓಪನ್ ಆಗಿತ್ತು. ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಸುಮಾರು ಜನ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಕರಡಿ ಪ್ರವೇಶ ನಾವು ಅಂದ್ಕೊಂಡಾಗೆ ಕರಡಿ ಪ್ರವೇಶ ಆಯಿತು. ಆದರೆ ಏನಾದರೂ ನಮಗೆ ಉಳಿಸ್ತಾ ತಿನ್ನಕ್ಕೆ ಅಂತಂದರೆ ಇಲ್ಲ, ಎಲ್ಲ ಗ್ಯಾಪ್ ಡೌನಲ್ಲೇ ಗುಡುಮ್ ಆಗೋಯಿತು. ಅದಕ್ಕೆ ಇವತ್ತಿನ ಟೈಟಲ್ ಎಲ್ಲವೂ ಗ್ಯಾಪ್ ಡೌನಲ್ಲಿ ಗುಡುಮ್ ಅಂತ ಕೊಟ್ಟಿದ್ದೀನಲ್ವಾ. ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ONGC 5.33% ಅಪ್ ಮೂವ್ಮೆಂಟ್ ಬಂದಿದೆ ನೋಡಿ. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸು ಈ ಯುದ್ಧ ಅಂತ ಆದರೆ ಯೂಶಲಿ ಆಯಿಲ್ ಕಂಪ್ನಿಗಳಿಗೆ ಯಾವಾಗಲೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಸರ್ಪ್ರೈಸಿಂಗ್ಲಿ ONGCನಲ್ಲಿ ಇವತ್ತು 5% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿ ಇವತ್ತಿನ ಟಾಪ್ ಲೂಸರ್ ಅಂದರೆ ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಸೇರ್ಪಡೆಯಾದಂಥ ಶ್ರೀರಾಮ್ ಫೈನಾನ್ಸ್ ಕಂಪನಿ 2.85% ಕರೆಕ್ಷನ್ ಬಂದಿದೆ. ಮಾರುತಿ ಇವತ್ತು 1% ಅಪ್ ಮೂವ್ಮೆಂಟ್ ಇತ್ತು. ನೆಸ್ಲೆನಲ್ಲಿ ಪಾಸಿಟಿವ್ ಆಗಿತ್ತು. ಇದು ಒಂದು ಸಕಾರಾತ್ಮಕ ಸ್ಟಾಕ್ಗಳು. ಹಿಂಡಾಲ್ಕೋದಲ್ಲೂ ಕೂಡ ಇವತ್ತು 2% ಅಪ್ ಮೂವ್ಮೆಂಟ್ ಇತ್ತು. ಸೊ ನೋಡ್ತಾ ಹೋಗೋಣ, ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ತುಂಬ ಪೇನಲ್ಲಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ ನೋಡೋದಾದರೆ, ನಿಫ್ಟಿ ನೋಡಿ 22,520 ಹತ್ತತ್ರ ಬಂದು ಕ್ಲೋಸಿಂಗ್ ಆಗಿದ್ದು, ಏಕ್ದಮ್ ನಿಮಗೆ ಎಲ್ಲಿ ಓಪನ್ ಆಗಿದೆ ಇವತ್ತು 22,350 ಹತ್ತತ್ರ ಓಪನ್ ಆಗಿದೆ. ಅಂದರೆ ಸರಿ ಸುಮಾರು 200 ಪಾಯಿಂಟ್ಗಳ ಫಾಲು. ಯಾವಾಗಲೂ ಹೇಳ್ತಾ ಬಂದಿದ್ದೆ ನಿಮಗೆ 150 ಪಾಯಿಂಟ್ಸ್ ಫಾಲ್ ಅಂತ ನಾವು ಫಾಲೋ ಮಾಡ್ತಾ ಬಂದಿದ್ವಿ. ಬಟ್ ಮಾರ್ಕೆಟ್ ಇವಾಗ 250 ಪಾಯಿಂಟ್ಸ್ ಕೂಡ ಫಾಲ್ನ ತೋರಿಸ್ತಾ ಇದೆ. ನಿಫ್ಟಿನಲ್ಲಿ ಅಪ್ ಮೂವ್ಮೆಂಟ್ ಆಗಲಿ, ಗ್ಯಾಪ್ ಡೌನ್ ಆಗಲಿ, ಗ್ಯಾಪ್ ಅಪ್ ಆಗಲಿ 250 ಮೂವ್ಮೆಂಟ್ಸ್ ಒಂದು ಡೇನಲ್ಲಿ ಬರೋ ಥರದ್ದು ಸಹಜ ಆಗೋಗ್ಬಿಟ್ಟಿದೆ ನಿಫ್ಟಿನಲ್ಲಿ ಅಂತ. ಸೊ 200 ಪಾಯಿಂಟ್ಸ್ ನಿಮಗೆ ಗ್ಯಾಪ್ ಡೌನ್ ಓಪನಿಂಗ್ ಆಗೋಯ್ತು ಅಂದರೆ ಅಲ್ಲಿಂದ ನಾವು ಪಿ ತಗೋಬೇಕು ಅಂದರೆ ಎಷ್ಟು ಹುಷಾರಾಗಿರಬೇಕು? 22,300 ಇವತ್ತು ರೌಂಡ್ ಲೆವೆಲು ಹುಷಾರಾಗಿರಿ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ಅಲ್ಲೊಂದು ಅಟೆಂಡ್ ಮಾಡಿ ಇದಕ್ಕಿದಂಗೆ ನೋಡಿ ಈ ಥರ ಒಂದು ಕ್ಲಿಯರ್ ಕಟ್ಟಾಗಿ ಇಲ್ಲಿ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಬಂದು ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಬಂದು 22,440 ಹತ್ರ ಬಂದು ಅಲ್ಲಿಂದ ಮತ್ತೆ ನಿಧಾನಕ್ಕೆ ಮಾರ್ಕೆಟು ಕೆಳಗಡೆ ಹೋಗ್ತಾ ಇತ್ತು. ಇದೆಲ್ಲ ಯಾವ ರೀತಿ ಆಗಿದೆ ಅಂತ ನೀವು ಸ್ವಲ್ಪ ಹಿಸ್ಟಾರಿಕಲ್ ಚಾರ್ಟ್ ನೋಡ್ಕೊಂಡು ಬರೋದಾದ್ರೆ ನೋಡಿ, ಇಲ್ಲಿ ಕ್ಲಿಯರ್ ಕಟ್ ಇವಾಗ ವಾಪಸ್ ಗ್ಯಾಪ್ ಡೌನ್ ಆಗಿದೆ. ವಾಪಸ್ ಮೇಲ್ಗಡೆ ಹೋದ್ರೂ ಇಲ್ಲಿ ನೋಡಿ ಇದೆಲ್ಲ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ತನಕ ಬಂದು ರಿಅಟೆಂಡ್ ಮಾಡಿ ಮತ್ತೆ ಅಲ್ಲಿಂದ ಕೆಳಗಡೆ ಬಂದು ಅದೇ ಸ್ಥಾನದಲ್ಲಿ ಬಂದು ಏನು ಮಾಡಿದ್ದಾರೆ, ಕ್ಲೋಸಿಂಗ್ ಮಾಡಿದ್ದಾರೆ. ಇವತ್ತು ಟೆಲಿಗ್ರಾಮ್ ಗ್ರೂಪಲ್ಲಿರೋರಿಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದೆ, ಒಂದು ಆಡಿಯೋ ಮೆಸೇಜ್ ಕೊಟ್ಟಿದ್ದೆ. ಏನು ಅಂದರೆ ನೋಡಿ, ಯಾವತ್ತು ನಾವು ತುಂಬ ಈಗ ಶನಿವಾರ ಭಾನುವಾರೆಲ್ಲ ಸುಮಾರೆಲ್ಲ ಕ್ಯಾಲ್ಕುಲೇಷನ್ಗಳು ಮಾಡಿರ್ಬೋದು, ಹಂಗಾಗ್ಬೋದು ಹಿಂಗಾಗ್ಬೋದು, ಇಲ್ಲಿ ಓಪನ್ ಆಗ್ಬೋದು, ಇಷ್ಟು ಲಾಭ ಮಾಡ್ಬೋದು ಅಂತ. ಬಟ್ ಏನಾಯಿತು ನಿಮಗೆ ಮಾರ್ಕೆಟಲ್ಲಿ ಅಂದರೆ ಆಪ್ಷನ್ ಬೈಯರ್ ಲಾಭ ಮಾಡೋಕ್ಕಿಲ್ಲ ಖಂಡಿತ ಇವತ್ತು ಆಪ್ಷನ್ ಸೆಲ್ಲರಾಗಿ ಒಳ್ಳೆ ಟ್ರೇಡ್ ಮಾಡ್ಬೋದಿತ್ತು. ಆಪ್ಷನ್ ಬೈಯರ್ ಆದರೂ ಕೂಡ ಇಲ್ಲಿಂದ ವಾಪಸ್ ಬಂದಾಗ ನೀವು ಅಟೆಂಡ್ ಮಾಡಿದ್ರು. ಬಟ್ ಯಾರಾದರೂ ಓಪನಿಂಗಲ್ಲೇ ಒಂದು ಈ ವೀಕೆಂಡಲ್ಲಿ ಏನು ಲೆಕ್ಕಾಚಾರ ಎಲ್ಲ ಮಾಡ್ಕೊಂಡು ಏಕ್ದಮಾಗಿ ನೀವು ಓಪನ್ ಮಾಡಿಕೊಂಡು ಓಪನಿಂಗಲ್ಲೇ ನೀವು ಪಿ ತೊಗೊಳಕ್ಕೆ ಹೋಗಿದ್ದಿದ್ರೆ, ಎಕ್ಸಿಟ್ ಮಾಡಿರಲಿಲ್ಲ ಅಂದರೆ ಕರೆಕ್ಟಾಗಿ ನಿಮಗೆ ವಾಪಸ್ಸು ಒಂದು ಲಾಸ್ ಆಗಿರುತ್ತೆ ಅಥವಾ ಇದೇನು ಇಷ್ಟು ಮೇಲ್ಗಡೆ ಹೋಗ್ತಾ ಇದೆಯಲ್ಲ ಅಂತ ಅನಿಸಿರ್ಬೋದು. ಇದು ಸಹಜ ಕೂಡ. ಮಾರ್ಕೆಟಲ್ಲಿ ಯಾವಾಗಲೂ ಹೇಳ್ತಾ ಬಂದಿರ್ತೀವಿ, ಒಂದು ಪಾಸ್ ಆಗಬೇಕು. ಇದೇ ಝೋನಲ್ಲಿ ಏನಾದರೂ ಓಪನ್ ಆಗಿತ್ತು ಅಂದರೆ ಮಾರ್ಕೆಟು, ಆಗ ನಮಗೆ ಒಂದು ಒಳ್ಳೆ ಸೆಂಟಿಮೆಂಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗ್ತಿತ್ತು. 200 ಪಾಯಿಂಟ್ಸ್ ಏನು ಗ್ಯಾಪ್ ಅಂತ ಮಾತಾಡ್ತಾ ಇದ್ವಿ, ಅದು ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗ್ತಿತ್ತು. ಇಲ್ಲ ಒಂದು 100 ಪಾಯಿಂಟ್ಸ್ ಫಾಲ್ ಆಗಿ ಅಲ್ಲೊಂದು ಸ್ವಲ್ಪ ಇಂದ ಕೆಳಗಡೆ ಬಂದಿದ್ರು ನಿಮಗೆ ಒಳ್ಳೆ ಮೂಮೆಂಟ್ ಸಿಗ್ತಾಯಿತ್ತು. ಬಟ್ ಒಂದು 200-250 ಪಾಯಿಂಟ್ಸ್ಗಳು ಟ್ರೇಡ್ ಆಲ್ರೆಡಿ ಆದಾಗ ಮಾರ್ಕೆಟು ತುಂಬ ವೈಲೆಂಟಾಗಿ ಮೂವ್ಮೆಂಟ್ ಆಗುತ್ತೆ ಅದಾದಮೇಲೆ ಅಂತ ನಾವು ಎಕ್ಸ್ಪೆಕ್ಟ್ ಇಡಬಾರ್ದು. ಒಂದು ಪಾಸ್ ಆಗಬೇಕಾಗಿತ್ತು, ಅದೇ ರೀತಿ ಪಾಸ್ ಆಗಿದೆ. ಒಂದು ಶಾರ್ಟ್ ಕವರಿಂಗ್ ಬಂದಿದೆ. ರಿಸ್ಕಿ ಆಗಿರುತ್ತೆ ಈ ಥರ ಟೈಮಲ್ಲಿ ನೀವು ವಾಪಸ್ ಸಿ ಪೊಸಿಷನ್ ತೊಗೊಳಂಥದ್ದು. ಬಟ್ ನೀವೇನು ಮಾಡ್ಬೋದು ಅಂದರೆ ಅಂಥ ಟೈಮಲ್ಲಿ ಪಿ ರೇಟಿಂಗ್ನ ಮಾಡ್ತಾ ಹೋಗ್ಬೋದು. ಪಿ ರೇಟಿಂಗ್ ಮಾಡಿದ್ರೆ ನಿಮ್ಗೆ ಒಳ್ಳೆ ತುಂಬ ಶೂಟಪ್ ಆಗಿರುತ್ತೆ ಪ್ರೀಮಿಯಮ್ಗಳು. ಅದನ್ನ ನಾವು ಆರಾಮಾಗಿ ಡಿಕೆ ಆಗುತ್ತೆ, ಅದನ್ನ ನಾವು ಎಂಜಾಯ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಗ್ಯಾಪ್ ಡೌನ್ಗಳಾದಾಗ ನೀವು ಕೋವಿಡ್ ಟೈಮಲ್ಲೂ ಬೇಕಾದ್ರೆ ನೋಡ್ಕೊಂಬನ್ನಿ, ಡೇಟ್ ಅಂತ ಇಲ್ಲಿರುತ್ತೆ. ಹಿಂದಿನ ಡೇಟಿಗೆ ಹೋಗ್ಬಿಟ್ಟು ಈಗ 2020 ಅಂತ ಕೊಟ್ಬಿಟ್ರೆ ನೀವು 2020 ಆ ಟೈಮಲ್ಲಿ ಬೇಕಾದರೆ 15 ಮಾರ್ಚು ಈ ಟೈಮಲ್ಲೆಲ್ಲ ಆಗಿತ್ತಲ್ವಾ. ಸೊ ಆ ಟೈಮಂದು ಬೇಕಾದ್ರೆ ಕ್ಯಾಂಡಲ್ ನೋಡ್ಕೊಂಬನ್ನಿ ಹೋಗ್ಬಿಟ್ಟು. ಅಲ್ಲೂ ಕೂಡ ನಿಮಗೆ ಇರೋದಿಲ್ಲ, ಇದು 15 ಮಿನಿಟ್ಸಲ್ಲಿ ಬಿಡೋದಿಲ್ಲ. ಮಂತ್ಲಿ ಕ್ಯಾಂಡಲ್ ಹೋಗಿ ನೋಡಬೇಕು, ಇಲ್ಲ ಡೈಲಿ ಕ್ಯಾಂಡಲ್ ಬಿಡಬೇಕು. ಟ್ರೇಡಿಂಗ್ ವ್ಯೂ ಅಪ್ಗ್ರೇಡೆಡ್ ವರ್ಷನ್ ಯಾರ ಹತ್ರ ಇದೆ ಅಂದರೆ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಬಟ್ ಇಲ್ಲಿ ನೋಡ್ಕೊಂಬರೋಣ 2020 ಅಂತಂದರೆ ಇಲ್ಲಿ ಅಂದಾಜಲ್ಲಿ ಒಂದು ತೋರಿಸ್ತೀನಿ. ಇದನ್ನು ಈ ಥರ ಆ್ಯಕ್ಟಿವಿಟಿ ನೀವು ಮಾಡಬೇಕು. ಯಾಕೆಂತ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಜನ ಓಪನಿಂಗಲ್ಲೇ ನೀವು ಆ ಒಂದು ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಇಟ್ಕೊಂಡ್ಬಿಟ್ಟು ಟ್ರೇಡ್ ಮಾಡೋಕ್ಕೆ ಬರ್ತೀರಾ. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಮಾತಾಡ್ತಾನೆ ಇರ್ತೀವಿ ನೋಡಿ, ಅದಕ್ಕೆ ಹೇಳುವಂಥದ್ದು. ಇಲ್ಲಿ ನೋಡಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಅದಾದಮೇಲೆ ನೋಡಿ ಇಷ್ಟು ದಿನ ಇಂಟರ್ನಲ್ ಕ್ಯಾಂಡಪ್ ಮಾಡಿದೆ, ಮತ್ತೆ ಒಂದು ಗ್ಯಾಪ್ ಡೌನ್ ಆಗಿದೆ, ಮತ್ತೆ ಗ್ಯಾಪ್ ಡೌನ್ ಆಗಿದೆ. ಇದು ಎಕ್ಸೆಪ್ಷನಲ್ ಡೇಸ್. ಆವಾಗ ಪ್ಯಾಂಡಮಿಕ್ ಅಂತ ಆದಂಥ ದಿನ ಪ್ರತಿದಿನ ನಮಗೆ ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತು, ಅಲ್ಲಿಂದ ಸೆಲ್ಲಿಂಗು, ಗ್ಯಾಪ್ ಡೌನ್ ಓಪನಿಂಗ್ ಆಗ್ತಿತ್ತು, ಅಲ್ಲಿಂದ ಸೆಲ್ಲಿಂಗ್, ಈ ರೀತಿ ಬರ್ತಾಯಿತ್ತು. ಬಟ್ ಆ ಥರ ಇವೆಂಟ್ ಆಗಿಲ್ಲ. ಅಫ್ಕೋರ್ಸ್ ಯುದ್ಧ ಅಂತ ಆದರೆ ಒಂದು ದೊಡ್ಡ ಇವೆಂಟ್ ಆಗುತ್ತೆ. ಬಟ್ ಅಲ್ಲಿ ತನಕ ನೀವು ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬಿಡಿ. ಸ್ಪೆಕ್ಯುಲೇಷನಲ್ಲಿ ತುಂಬ ಒಂದು ಈ ಥರ ಕ್ಯಾಂಡಲ್ಗಳು ನಿಮಗೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. 500-800 ಪಾಯಿಂಟ್ಸ್ ಫಾಲ್ ಎಲ್ಲ ಆಗಿತ್ತು ನಿಫ್ಟಿನಲ್ಲಿ. ಅದು ಎಕ್ಸೆಪ್ಷನಲ್ ಸಿನಾರಿ ಅಲ್ವಾ. ಬಟ್ ಬಾಕಿ ಅಂತ ನೀವು ಎಲ್ಲೇ ನೋಡ್ತಾ ಬರೋದಾದ್ರೂ ಆ ಥರ ಸಿಚುವೇಷನ್ ಕಮ್ಮಿ ಇರುತ್ತೆ. ಅದಕ್ಕೆ ನಾವು ಏನು ಹೇಳ್ತೀವಿ, ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿದೆ 22,400, ಈ ಝೋನಲ್ಲಿ ಏನಾದ್ರು ಓಪನ್ ಆಗಿದೆ, ನಾನು ಏನು ಹೇಳಿದೆ ನಿಮಗೆ ಶುಕ್ರವಾರ ವಿಡಿಯೋದಲ್ಲಿ 22,400 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರಬೇಕು. ಅದಕ್ಕಿಂತ ಕೆಳಗಡೆ ಬಂದರೆ 22,300 ಯಾವ ರೀತಿ ಟೆಸ್ಟ್ ಮಾಡುತ್ತೆ ನೋಡೋಣ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು 2 ಟಾರ್ಗೆಟ್ಗಳು ಅಚೀವ್ ಆಯಿತು. ಆದರೆ ಅದು ಗ್ಯಾಪ್ ಡೌನಲ್ಲಿ ಆಗೋಯ್ತು ಅನ್ನೋದು ಸುಮಾರು ಜನಕ್ಕೆ ಆ ಥರ ಆಗಿರ್ಬೋದು. ಸೊ ಆ ಥರ ಇದ್ದಾಗ ಈಗ ನೋಡಿ ನಾಳೆಗೆ ಏನು ಪಾಸಿಬಿಲಿಟಿ ಅಂತಂದರೆ, ನಾಳೆ ಇರುತ್ತೆ, ನಾಡಿದ್ದು ಮಾರ್ಕೆಟ್
ರಜೆ ಇದೆ. ಡೈರೆಕ್ಟ್ ನಿಫ್ಟಿ ಯಾವತ್ತು ಎಕ್ಸ್ಪೈರಿ ದಿನ ಓಪನ್ ಆಗುತ್ತೆ ಗುರುವಾರ. ಅವತ್ತು ಟಿಪಿಕಲ್ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿನೂ ಆಗ್ಬೋದು 22,700 ಇಲ್ಲೊಂದು 22,200 ಇದೆಯಲ್ಲ, 22,200 ತನಕ ಬಂದು ಟೆಸ್ಟ್ ಆಗಿ ನಾಳೆ ಏನಾದರೂ ಟೆಸ್ಟ್ ಆಯಿತು ಅಂದರೆ 22,200 ಇದರೊಳಗಡೆ ಮುಗಿಸುವಂಥ ಎಕ್ಸ್ಪೈರಿ ಕೂಡ ಆಗ್ಬೋದು. ಯಾವತ್ತಿಗೆ? ಗುರುವಾರಕ್ಕೆ. ಯಾಕೆ ಮುಂಚೆನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾಳೆ ಯಾರೂ ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ನಾಡಿದ್ದು ಇರೋದಿಲ್ಲ, ಮಾರ್ಕೆಟ್ ರಜೆ ಇರುತ್ತೆ, ಬಂದು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಫ್ಟಿನಲ್ಲಿ ನಾಳೆ ಯಾವುದೇ ರೀತಿಯಾದ ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಈಗ ಇರಾನ್ ಅವ್ರದ್ದು ಸ್ಟೇಟ್ಮೆಂಟ್ ಬಂದಿದೆ, ನಾವೇನು ಮತ್ತೆ ಪ್ರತಿಕಾರ ಮಾಡಲ್ಲ, ಇಸ್ರೇಲ್ ಅವ್ರು ನಮ್ಮ ಮೇಲೆ ಬರಲಿಲ್ಲ ಅಂತಂದರೆ ಅಂತ ಹೇಳಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದೀರಿ. ಇಸ್ರೇಲ್ ಏನಾದರೂ US ಥರ ಏನಾದ್ರು ಒಂದು ಸೆಂಟಿಮೆಂಟ್ ಆಯಿತು ಅಂದರೆ ನೆಗೆಟಿವ್ ಆಗ್ಬೋದು, ಇಲ್ಲ ಇದೇನು ಆಗೋದಿಲ್ಲ ಅಂತಂದರೆ ಮತ್ತೆ ವಾಪಸ್ ಪಾಸಿಟಿವ್ ರಿಕವರಿ ಕೊಡ್ಬೋದು. ಹಾಗಾಗಿ 50-50 ಚಾನ್ಸ್ ಇರುತ್ತೆ. ಪೊಸಿಷನ್ ಕ್ಯಾರಿ ಮಾಡಿಕೊಂಡು ವೀಕೆಂಡು ಅಥವಾ ರಜೆ ದಿನಗಳಲ್ಲೂ ಟೆನ್ಷನ್ ಮಾಡಿಕೊಂಡು ಮಾಡೋಕ್ಕೆ ಹೋಗಬೇಡಿ. ಯಾವ ಥರ ಬರುತ್ತೆ, ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡ್ಕೊಂಡು ಮಾಡೋಣ. ಮಾರ್ಕೆಟ್ ಖಂಡಿತ ಆಪರ್ಚುನಿಟಿ ಅನ್ನೋದನ್ನ ಕೊಟ್ಟೆ ಕೊಡುತ್ತೆ. ಸೊ ನಾಳೆಗೂ ಕೂಡ ಸೇಮ್. ಈಗ ಒಂದು ವೀಕ್ ಝೋನಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ 22,277 ಹತ್ತಿರ. ಇದನ್ನೇ ಏನಾದ್ರು ಓಪನ್ ಆಗಿ ನಮಗೆ ನಾಳೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 22,200 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಅಲ್ಲಿ ಏನು ಮಾಡುತ್ತೆ ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಅಕಸ್ಮಾತ್ 22,320ಕ್ಕಿಂತ ಮೇಲ್ಗಡೆ ಏನಾದ್ರು ಓಪನಿಂಗ್ ಆಯಿತು ಅಂತಂದರೆ ನಾಳೆ ಇವತ್ತಿನ ಒಂದು ಕ್ಯಾಂಡಲ್ ಮಾಡಿತ್ತಲ್ಲ, ಇದಕ್ಕೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ಬೋದು. ಅಂದರೆ 22,400-450 ತನಕ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. ಸೊ ಎಲ್ಲಿ ಓಪನ್ ಆಗುತ್ತೆ, ಯಾವ ಲೆವೆಲ್ನ ಬ್ರೇಕ್ ಆಗುತ್ತೆ ಅಥವಾ ಇಲ್ಲಿಂದ ಮೇಲ್ಗಡೆ ಹೋಗುತ್ತಾ ಅನ್ನೋದ್ರ ಮೇಲೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಥವಾ ಒಂದು 22,200 ತನಕ ಫಾಲ್ ಆಗುತ್ತಾ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಿ. ನಾಳೆ ಬ್ಯಾಂಕ್ ನಿಫ್ಟಿ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ? ಬ್ಯಾಂಕ್ ನಿಫ್ಟಿನಲ್ಲಿ ನಾಳೆ ಎಕ್ಸ್ಪೈರಿ ಕೂಡ. ಇವತ್ತು 48,000 ಇಂಪಾರ್ಟೆಂಟ್ ಟಾರ್ಗೆಟ್ ಆಗಿರುತ್ತೆ. 48,300 ಅದಕ್ಕೆ ಕೆಳಗಡೆ ಅಂದರೆ 48,000 ಅಂತ ನಾವು ಶುಕ್ರವಾರದ ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ವಿ. ಇವತ್ತು ನೋಡಿ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಗಿದೆ ಸ್ವಲ್ಪ ನೋಡಿ ಇಲ್ಲಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಿಫ್ಟಿಯಷ್ಟು ಗ್ಯಾಪ್ ಡೌನ್ ಓಪನಿಂಗ್ ಆಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 48,500 ಕ್ಲೋಸಿಂಗ್ ಆಗಿದ್ದಂಥ ಬ್ಯಾಂಕ್ ನಿಫ್ಟಿ 48,400 ಅಂದರೆ 42,100 ಅಂದರೆ ಸರಿಸುಮಾರು ಒಂದು 400 ಪಾಯಿಂಟ್ಗಳ ಮೂವ್ಮೆಂಟ್ ಆಯಿತು. ಅಲ್ಲಿ ಏಕ್ದಮ್ ರಿಕವರಿ ಕೂಡ ಕೊಡ್ತು. 400 ಪಾಯಿಂಟ್ ಏನೇನೋ ಅಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ. ನಿಫ್ಟಿಗೆ 200 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗಿರೋದು ನೋಡೋದಾದರೆ ಅಂದರೆ ಒಂದು 500-600 ಪಾಯಿಂಟ್ಗಳು ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತು ಅಂದರೆ ಬ್ಯಾಂಕ್ ನಿಫ್ಟಿದಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅನ್ಬೋದಿತ್ತು. ಅದಾದರೂ ನೋಡಿ ಒಂದು ಪಾಸ್ ಮಾಡ್ತು, ಟಿಪಿಕಲ್ ಆಗಿ ಪಾಸ್ ಮಾಡ್ತು. ಒಂದು ಲಾಸ್ಟ್ ಹಾಫಲ್ಲಿ ನಿಮಗೆ ಒಂದು ದೊಡ್ಡದಾಗಿ ಒಂದು ಸೆಲ್ಲಿಂಗ್ ಬಂತು, ಒಂದು 200-250 ಪಾಯಿಂಟ್ಸ್ಗಳ ಸೆಲ್ಲಿಂಗ್ ಬಂತು. ಸೊ ಸೇಮ್ ಈಗ ನಾಳೆ 47,700 ಈ ಝೋನ್ ಏನಾದ್ರು ಬ್ರೇಕ್ ಆಗಿ ಬಂತು ಅಂದರೆ 47,400 ನಮಗೆ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಇದೆ. ಆದರೆ 47,600 ಕೂಡ ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಲೆವೆಲ್ ಕಾಣಿಸ್ತಾ ಇದೆ ಇಲ್ಲಿ. 47,600 ಯಾವ ರೀತಿ ಸಪೋರ್ಟ್ ಆಗಿದೆ ಅಂತ. ಸೊ ಈ ಝೋನ್ ಇದೆಯಲ್ಲ 47,600 500 ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇಲ್ಲೇ ಅಂದ್ರೆ ಮಾರ್ಕೆಟ್ ಸಪೋರ್ಟ್ ಅಂತ ಅಂದರೆ ನಾಳೆ ಮತ್ತೆ ವಾಪಸ್ ಮೇಲ್ಗಡೆ ರಿಕವರಿ ಕೊಟ್ಟು ಒಂದು 48,000ದಿಂದ 47,500 ಒಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಕೂಡ ಆಗ್ಬೋದು. ಇನ್ ಕೇಸ್ 47,500 ಬಿಟ್ಟು ಕೆಳಗಡೆ ಬಂತು ಅಂದರೆ 47,300 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್. ಯಾಕೆ ನಾನು ಎಲ್ಲೋ ಲೈನ್ ಹಾಕೊಂಡಿದ್ದೀನಿ ಅಂದರೆ ಇದು ಡೈಲಿ ಕ್ಯಾಂಡಲ್ ಇರುವಂಥ ಸಪೋರ್ಟ್ ಆಗುತ್ತೆ. ಸೊ ಅವಸರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಳ್ಳೆ ಮೂವ್ಮೆಂಟ್ ಆಗಿದೆ. ನಾಳೆ ಒಂದು ಸೈಡ್ ವೈಸ್ ಆಗಿ ಉಳ್ಕೋಬೋದು. ಮಾರ್ಕೆಟ್ ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಟ್ರೇಡ್ ಮಾಡಕ್ಕೆ ನೋಡಿ. ಕ್ವಿಕ್ಕಾಗಿ ಆಪ್ಷನ್ ಚೇಂಜ್ ತೋರಿಸ್ಬಿಡಿ ಅಂತ ಹೇಳೋದಾದರೆ ಇವತ್ತು ನೋಡಿ ಮಿಡ್ ಕ್ಯಾಪ್ ನಿಫ್ಟಿದು 10,750 ಬಿಟ್ಕೊಡಲ್ಲ ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಯಿತು. ಒಳ್ಳೆ ಪ್ರೀಮಿಯಮ್ ಕೂಡ ತಿನ್ನಕ್ಕೆ ಸಿಕ್ಕಿತ್ತು. ಇಲ್ಲಿ ಇಷ್ಟು ಹೊತ್ತು ಡಿ ಕೆ ಆಯ್ತಲ್ಲ, ನಿಮಗೆ ಫಸ್ಟ್ 1 ಅವರಲ್ಲಿ ಡಿ ಕೆ ಆಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆ ರೀತಿ ಆಗಿದ್ರು ಕೂಡ ಸುಮಾರು ನಿಮಗೆ ಕ್ಯಾಪ್ಚರ್ ಮಾಡೋಕ್ಕೆ ಸಿಕ್ಕಿತ್ತು. ಬಟ್ ಒಂದು ಗಂಟೆ 1.5 ಅಷ್ಟೊತ್ತು ನೀವು ಎಕ್ಸಿಟ್ ಮಾಡ್ಕೊಂಡಿದ್ರೆ ಸೇಫ್ ಆಗಿದ್ದರೆ ಆಮೇಲೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಕೆಳಗಡೆ ಬರ್ತಾ ಹೋಯಿತು. ಅದೇ ರೀತಿ ಬ್ಯಾಂಕ್ ನಿಫ್ಟಿನ ನೋಡೋದಾದರೆ 48,000 ನೋಡಿ ಎಷ್ಟು ಅಗ್ರೆಸಿವ್ ಆಗಿ ನಮಗೆ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಕಾಲ್ ರೇಟಿಂಗ್ ಅಂದರೆ ಏನು, ಅಲ್ಲಿ ಚೆನ್ನಾಗಿ ಒಂದು ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ ಅಂತ. ಇದ್ರ ಬಗ್ಗೆ ಸೆನ್ಸಿಬಲ್ನ ಲಾಗಿನ್ ಆಗಿ ಯಾವ ರೀತಿಯಾಗಿ ಓಯ್ ಪ್ರೊಫೈಲ್ ನೋಡೋದು ಅನ್ನೋದ್ರ ಬಗ್ಗೆ ಇದೆ. ಆಪ್ಷನ್ ಬಿಗಿನರ್ ಸೀರೀಸ್ ಮಾಡ್ಕೊಡಿ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಖಂಡಿತ ಅದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಹೋಗ್ತೀನಿ. ಬಟ್ ಮೈಂಡ್ಫುಲ್ನಲ್ಲಿ ITM ಅಂದ್ರೇನು, ATM ಅಂದ್ರೇನು, OTM ಅಂದ್ರೇನು ಅಂತ ಒಂದು ವಿಡಿಯೋ ಇದೆ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿದ್ದೀನಿ. ಅದೇ ರೀತಿ MM ಪ್ರೀಮಿಯರಿಗೆ ಹೋದರೆ ನೀವು ಸ್ವಲ್ಪ ಅಡ್ವಾನ್ಸ್ ಆಗಿದ್ದೀರಾ ಅಂತ ತಿಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಆಪ್ಷನ್ ಚೈನ್ ಅನಾಲಿಸಿಸ್ ಬಗ್ಗೆ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ. ಬಟ್ ಕಂಪ್ಲೀಟ್ಲಿ ಬಿಗಿನರ್ ಆದರೆ ಡೋಂಟ್ ವರಿ, ಅದನ್ನ ಮೇನಲ್ಲಿ ನಾನು ಪ್ಲಾನ್ ಮಾಡ್ಕೊಡ್ತೀನಿ. ಮೇನಲ್ಲಿ ರಜೆ ತೊಗೊತೀನಿ ಅಂತ ಹೇಳ್ತಾ ಇದ್ದೀನಲ್ವಾ, ಆವಾಗ ನಾನು ರೆಕಾರ್ಡ್ ಮಾಡಿಬಿಟ್ಟು ಸ್ಕೆಡ್ಯೂಲ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ತೀನಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾಳೆ ಸೇಮ್ 48,000 ಅನ್ನೋದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಕೆಳಗಡೆ ನಾಳೆ ಇದೇ ಝೋನಲ್ಲಿ ಓಪನ್ ಆದರೂ 48,000 ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಮಾರ್ಕೆಟು 48,000 ಬಿಟ್ಕೊಡ್ತು ಹೋಯಿತು ಅಂದರೆ 48,200ರಿಂದ 47,000 ಇವತ್ತಿನ ಲೋ ಏನು ಮಾಡಿತ್ತು ಆ ರೇಂಜ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬೇಕು. 48,000 ಇದೇ ರೀತಿ ನಾಳೆ ರೆಸಿಸ್ಟೆನ್ಸ್ ಉಳ್ಕೊಂತು ಅಂತಂದರೆ ಎಗೇನ್ ಇವತ್ತಿನ ಲೋನ ಏನಾದ್ರು ಬ್ರೇಕ್ ಆಯಿತು ಅಂದರೆ 47,500-400 ಅನ್ನೋದು ವೆರಿ ಇಂಪಾರ್ಟೆಂಟ್. ಬಟ್ 47,600ರಿಂದ 500 ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇದೆ. ಅಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಬಟ್ ಇನ್ನೂ ಒಂದು ಕೆಲವರು ಅನಾಲಿಸಿಸ್ ಮಾಡಿ ಹೇಳಿದ್ರಿ. ಈ ಚಾನಲ್ ಬಗ್ಗೆ ನಾವು ಕೂಡ ಮಾತಾಡಿದ್ವಿ ಚಾರ್ಟ್ ಸ್ಟಾಕಲ್ಲಿ. ಇಲ್ಲಿ ನೋಡೋದಾದ್ರೆ ಇಲ್ಲೊಂದು ಕ್ಲೀನ್ ಕಟ್ಟಾಗಿ ಒಂದು ಚಾನಲ್ ಆಗಿತ್ತು. ಈ ಚಾನಲ್ ಮೇಲ್ಗಡೆ ಹೋದಾಗೆಲ್ಲ ನಮಗೆ ಶಾರ್ಪ್ ಆಗಿ ರಿಜೆಕ್ಷನ್ ಬರುತ್ತೆ. ಇಲ್ಲಿಂದ ಅದು ಮಾರ್ಕೆಟೇ ಮಾತಾಡುತ್ತೆ ಆ ಥರ ಕ್ಯಾಂಡ್ಲು ಬಂದರೆ ಅಂತ ಮಾತಾಡಿದ್ವಿ. ಈಗ ನೋಡಿ ಅದೇ ಥರದ ಕ್ಯಾಂಡ್ಲು ಪ್ಯಾಟರ್ನ್ ಬಂದಿದೆ. ಈಗ ಆಲ್ಮೋಸ್ಟ್ ಮಧ್ಯಕ್ಕೆ ಬಂದಿದ್ವಿ. ಸೊ ಕೆಳಗಡೆ ಬಂದರೆ ಇನ್ನೂ ಎಲ್ಲಿ ತನಕ ರೂಮ್ ಇದೆ, 47,500 47,200 ಇಲ್ಲಿ ತನಕ ಒಂದು ಚಾನ್ಸ್ ಇದೆ ಈ ಬೇಸ್ ತನಕ ಬರೋಕ್ಕೆ. ಸೊ ನೋಡೋಣ ಅದು ಈ ವೀಕಲ್ಲೇ ಆಗುತ್ತಾ ಅಥವಾ ಮುಂದಿನ ವಾರ ಆಗುತ್ತಾ ಏನು ಕತೆ ಅಂತ. ಬಟ್ ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಡೌನ್ ಮಾಡಿಬಿಟ್ಟು ಹೋಗಿರೋದ್ರಿಂದ ಸೊ ನಾಳೆನೇ ಅದಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಎಕ್ಸ್ಪೈರಿ ಟ್ರಿಕಿ ಆಗಿರುತ್ತೆ. ಎಕ್ಸ್ಪೈರಿ ದಿನ ಈಗ
ನೋಡಿ ಸದ್ಯಕ್ಕೆ ನೋಡಿದ್ರೆ 47,500 ಇಂಪಾರ್ಟೆಂಟ್ ಆದಂಥ ಪುಟ್ ರೇಟಿಂಗ್ ಆಗಿದೆ, ಅಂದರೆ ಇಲ್ಲಿ ಸಪೋರ್ಟ್ ಇದೆ. 48,000 ಕಾಲ್ ರೇಟಿಂಗ್ ಆಗಿದೆ. ಸೊ ಸೂಕ್ಷ್ಮ ವಿಚಾರಗಳು ಅವಸರ ಮಾಡ್ಕೊಂಡಲ್ಲಿ ನಾಳೆ ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಕೇಳ್ತೀನಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿದು ಕೂಡ ನಾಳೆ ಎಕ್ಸ್ಪೈರಿ ಅಲ್ವಾ ನೋಡಿ. ಫಿನ್ ನಿಫ್ಟಿ ತುಂಬ ಒಂದು ದೊಡ್ಡದಾಗಿ ಇವತ್ತು ಫಾಲ್ ಆಗಿದೆ, ಹೇಳಬೇಕು ಅಂದರೆ 375-400 ಪಾಯಿಂಟ್ಗಳ ಫಾಲ್ ಆಗಿದೆ. 21,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಬೇಸ್ ಆಗುತ್ತೆ ಫಿನ್ ನಿಫ್ಟಿಗೆ. ಇಲ್ಲಿ ನೋಡಿ ನೀವು ಮಲ್ಟಿಪಲ್ ಟೈಮ್ಸ್ ನೋಡಿದ್ರೆ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡಿತ್ತು, ಈಗ ರೆಸಿಸ್ಟೆನ್ಸ್ ಆಗಿತ್ತು, ಈಗ ವಾಪಸ್ ಬಂದರೆ ಇದು ಸಪೋರ್ಟ್ ಥರ ಆಕ್ಟ್ ಆಗಬೇಕು. ಅಂದರೆ ಇವಾಗ ಏನಿದೆಯೋ ಅದಕ್ಕೆ ಒಂದು 150 ಪಾಯಿಂಟ್ಸ್ ಕೆಳಗಡೆ ಹೇಳ್ತಾ ಇದ್ದೀನಿ. ಆಪ್ಷನ್ ಚೈನ್ ಏನು ಹೇಳ್ತಾ ಇದೆ, ನಮಗೆ 21,150 ಸಮಬಲ ಇದೆ. ಬಟ್ 21,200 ನಮಗೆ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. 21,000 ಅಗ್ರೆಸಿವ್ ಆಗಿ ಪುಟ್ ರೇಟಿಂಗ್ ಆಗಿದೆ. ಸೊ ಹೋಪ್ಫುಲಿ ನಾಳೆ 21,200 21,000 ಈ ಝೋನಿನ ಎಕ್ಸ್ಪೈರಿನೇ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಫಿನ್ ನಿಫ್ಟಿನಲ್ಲಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಹೇಗೆ ಇದರಲ್ಲೂ ನೀವು ನೋಡೋದಾದ್ರೆ ಇವತ್ತು ಒಂದು ವೀಕ್ ಪಾಯಿಂಟಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ ಅಲ್ವಾ, ಆಲ್ಮೋಸ್ಟ್ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಯಾವುದೇ ಕಾರಣಕ್ಕೂ ನೋಡಿ 21,240 ಇದ್ರ ಮೇಲ್ಗಡೆ ಎಲ್ಲ ಮಾರ್ಕೆಟ್ ಓಪನ್ ಆಗಬಾರ್ದು ಅಥವಾ ಟ್ರಾವೆಲ್ ಮಾಡ್ಕೊಂಡು ಮೇಲ್ಗಡೆ ಹೋಗಬಾರ್ದು. ಈ ರೀತಿ ಆಯಿತು ಅಂತಂದರೆ ಅವಾಗ 21,000 ಇವತ್ತಿನ ಏನು ಒಂದು ಹೈ ಮಾಡಿತ್ತಲ್ಲ ಇದರೊಳಗಡೆ ಒಂದು ಮುಗಿಸೋಂಥ ಎಕ್ಸ್ಪೈರಿ ಆಗಿರುತ್ತೆ. ಸೊ ಇದೇ ಝೋನಲ್ಲಿ ಓಪನ್ ಆಗಿ ನಮ್ಮ ಕೆಳಗಡೆ ಬರ್ತಾ ಇದೆ ಅಂದರೆ ಸಣ್ಣ ಟಾರ್ಗೆಟ್ ಇಟ್ಕೊಳ್ಳಿ. 21,000 ಸಪೋರ್ಟ್ ಇದೆ. ಸೊ ಅದನ್ನ ಮರೆಯೋಕೆ ಹೋಗ್ಬಿಡಿ. 21,000 ಮೇಜರ್ ಸಪೋರ್ಟ್ ಆಗುತ್ತೆ ಫಿನ್ ನಿಫ್ಟಿಗೆ. ಸೊ ಸೈಡ್ ವೇಸ್ ಎಕ್ಸ್ಪೈರಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಆದರೆ ಏನಾದ್ರು ಬ್ರೇಕ್ ಡೌನ್ ಆಗಿ ಕೆಳಗಡೆ ಹೋಗಬೇಕು ಅಂತಂದರೆ ನ್ಯೂಸ್ ಡ್ರಿವನ್ ಕೂಡ ಆಗಿರುತ್ತೆ. ಇನ್ವೆಸ್ಟರ್ಸ್ ಯಾವ ರೀತಿ ಪ್ಯಾನಿಕ್ ಆಗಿದ್ದಾರೆ ಅನ್ನೋದ್ರ ಮೇಲೂ ಆಗ್ತಾ ಹೋಗುತ್ತೆ. ಬಟ್ ನೀವು ನೋಡೋದಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ಸಪೋರ್ಟ್ ಬೇಸ್ ಇದೆ 21,150 ಕೂಡ ಒಂದು ಇಂಪಾರ್ಟೆಂಟ್ ಆದ ಬೇಸು. ಸೊ ಅದಕ್ಕೆ ನಾಳೆ ಹೇಳ್ತಾ ಇರೋದು ಎಲ್ಲಿ ಓಪನ್ ಆಗುತ್ತೋ ಆ ಓಪನ್ ಆಗಿ ಈ ಝೋನನ್ನು ಏನಾದ್ರು ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಇವತ್ತಿನ ಝೋನು 21,000 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಷ್ಟೇ ಎಕ್ಸ್ಪೆಕ್ಟೇಷನ್ ಇರಲಿ. ಮೇಲ್ಗಡೆ ಹೋದರೆ ಇವತ್ತಿನ ಈ ಒಂದು ಬ್ರೇಕ್ ಡೌನ್ ಆಗಿತ್ತು ನೋಡಿ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಬಸ್ ಸ್ಟ್ಯಾಂಡ್ ಟಾಪ್ ಒಂದ್ಸಲ ಅಟೆಂಡ್ ಮಾಡಿ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆಗಿದೆಯಲ್ಲ 21,250 ಇದು ವೆರಿ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಫಿನ್ ನಿಫ್ಟಿಗೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಬರೋಣ. ಸೊ ಮೊದಲನೇದಾಗಿ ನಾವು ಮಾತಾಡ್ತಾ ಇರುವಂಥ ಸ್ಟಾಕು ಇವತ್ತು ONGC. ಸೊ ONGC ಒಂದು ದೊಡ್ಡ ಒಂದು ಕನ್ಸಾಲಿಡೇಷನ್ ಆಗ್ತಾ ಇದೆ ಮಂತ್ಲಿ ಕ್ಯಾಂಡಲ್ ನೋಡೋದಾದ್ರೆ ನಿಮಗೆ. ಸೊ ಅದರಿಂದ ಇವತ್ತು ಒಂದು ಬ್ರೇಕ್ಔಟ್ ಥರ ಆಗಿದೆ, ಒಳ್ಳೆ ವಾಲ್ಯೂಮಲ್ಲಿ ಕೂಡ ಬಂದಿದೆ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇದು. ಸೊ ನೋಡ್ತಗೋಣ ಇವತ್ತೇನಾದ್ರು ದೊಡ್ಡ ಅಕ್ಯುಮುಲೇಷನ್ ಆಗಿತ್ತು ಅಂತಂದರೆ ನಾಳೆ ಈ ಝೋನ್ನ ಬಿಟ್ಟು ಬ್ರೇಕ್ಔಟ್ ಆಯಿತು ಅಂತಂದರೆ ONGC ಇನ್ನೂ ಕೂಡ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಐ ಥಿಂಕ್ ಇವಾಗ ನಾವು ಒಂದು ಆಲ್ ಟೈಮ್ ಹೈ ಝೋನಲ್ಲೇ ಇರಬೇಕು. ಇವಾಗ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಝೋನ್ ಹತ್ತಿರ ಬಂದಿದ್ದೀವಿ ನೋಡಿ. 300 ಅನ್ನೋದು ಆಲ್ ಟೈಮ್ ಹೈ ಆಗಿದೆ. ಸೊ 300 ಕಡೆಗೆ ಪ್ರಯಾಣ ಮಾಡ್ತಾ ಹೋಗ್ಬೋದು ONGC. ಏನಾದರೂ ಆ ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಆಯಿತು ಅಂತಂದರೆ ಫ್ರೆಶ್ ಇನ್ವೆಸ್ಟ್ಮೆಂಟ್ ನಾಟ್ ರೆಕಮೆಂಡೆಡ್, ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. ಇದರಿಂದ ಒಂದು ಬ್ರೇಕ್ಔಟ್ ಆಯಿತು ಅಂತಂದರೆ ಆಲ್ ಟೈಮ್ ಹೈಯಲ್ಲಿ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಆಲ್ ಟೈಮ್ ಹೈ ಯಾವಾಗ ಮಾಡಿತ್ತು ಅಂತ ನೋಡ್ತಾ ಬರೋದಾದ್ರೆ ಸ್ವಲ್ಪ ನೋಡಿ 2014 ಮಾಡಿರೋಂಥ ಆಲ್ ಟೈಮ್ ಹೈ. ಸೊ ಮಲ್ಟಿ ಇಯರ್ ಹೈ ಆಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಂದು ಲಾಂಗ್ ಕನ್ಸಲ್ಟೇಷನ್ ಹಿಂದೆ ಮಾಡಿರೋಂಥದ್ದೆಲ್ಲ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ ONGC ಅಂದರೆ 220 ಲೆವೆಲ್ ಎಲ್ಲ. ಸೊ ನೋಡ್ತಾ ಹೋಗೋಣ ಇಲ್ಲಿಂದ ಒಂದು ಬ್ರೇಕ್ಔಟ್ ಆಯಿತು ಅಂತಂದರೆ ಇದು ತುಂಬ ಒಂದು ಕಂಟಿನ್ಯೂಷನ್ ಆಗುವಂಥ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆಯೂ ಇದೆ. ಬಿಕಾಸ್ ವಾಲ್ಯೂಮ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇಂಟ್ರೆಸ್ಟ್ ಇದ್ದವರು ಡೆಲಿವರಿ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. IT ಹೇಳ್ತಾನೆ ಬಂದಿದ್ದೀನಿ ವ್ಯೂ ನೆಗೆಟಿವ್ ಆಗಿದೆ ಅಂತ. ಇವತ್ತು TCS ಇಂಟ್ರೆಸ್ಟಿಂಗ್ಲಿ ಇವತ್ತು ಓಪನಿಂಗಲ್ಲಿ ತುಂಬ ಪಾಸಿಟಿವ್ ಆಗಿತ್ತು. ಆಲ್ಮೋಸ್ಟ್ 4,050 ಲೆವೆಲ್ ತನಕ ಹೋಗಿತ್ತು. ಅಲ್ಲಿಂದ ಅಗ್ರೆಸಿವ್ ಆಗಿ ನಮಗೆ ಸೆಲ್ಲಿಂಗ್ ಬಂದಿದೆ. ಆಲ್ಮೋಸ್ಟ್ ಬೇರೆ ಎಂಗಲ್ಫಿಂಗ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಇನ್ನೂ ಒಂದು ಬಸ್ ಸ್ಟ್ಯಾಂಡ್ ಝೋನಲ್ಲಿ ಇದೆ. ಈ ಬಸ್ ಸ್ಟ್ಯಾಂಡ್ ಝೋನ್ನ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದರೆ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ 150 ಪಾಯಿಂಟ್ಸ್ ಕೆಳಗಡೆ ಬಂದರೂ ಮೇಲ್ಗಡೆ ಬಂದರೂ 150 ಪಾಯಿಂಟ್ಸ್ ಮೂವ್ಮೆಂಟ್ ಬರುತ್ತೆ ಅಂತ. ಸೊ ಕ್ಲೋಸಿಂಗ್ ಆಗಬೇಕು, ಅದು ವೆರಿ ಇಂಪಾರ್ಟೆಂಟ್. 4,000 ಮೇಲ್ಗಡೆ ಏನಾದ್ರು ಟೆಸ್ಟ್ ಆಗಿ ಹೋಯಿತು ಅಂದರೆ 4,100 4,150 ಟಾರ್ಗೆಟ್ಗಳು ರೀಚ್ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ 3,900 ಲೆವೆಲ್ನ ಸಕ್ಸಸ್ಫುಲಿ ಬ್ರೇಕ್ ಆಯಿತು ಅಂತಂದರೆ 3,800 ತನಕ ನಮಗೆ ಒಂದು 150 ಪಾಯಿಂಟ್ಸ್ ಮೇಲ್ಗಡೆ ಆದರೂ 150 ಕೆಳಗಡೆ ಆದರೂ 150 ಪಾಯಿಂಟ್ಸ್ ಬರ್ಬೋದು. ಅದು ಈಗಲೂ ಕೂಡ ವ್ಯಾಲಿಡ್ ಆಗಿದೆ, ಟ್ರ್ಯಾಕ್ ಮಾಡ್ತಾ ಇರಿ. ಈ ವಾರ ನಮ್ಮ ಇದು ಇನ್ಫೋಸಿಸ್ ಕೂಡ ರಿಸಲ್ಟ್ಸ್ ಇದೆ. ಸೊ ಕಾಂಪಿಟೇಟರು ಏನಾಗುತ್ತೆ ಅಂತ ನೋಡ್ತೋಣ. TCS ಕಾಮೆಂಟ್ರಿ ಚೆನ್ನಾಗಿತ್ತು, ಮುಂದಿನ ವರ್ಷಕ್ಕೆ ಒಳ್ಳೆ ಔಟ್ಲುಕ್ನ ಕೊಟ್ಟಿದ್ದಾರೆ. ಬಟ್ ಈ ವರ್ಷ ಒಂದು ಆಲ್ಮೋಸ್ಟ್ ಫ್ಲಾಟ್ ಅಂತಲೇ ಹೇಳ್ಬೋದು. ಸೊ ರೆವೆನ್ಯೂ ಫ್ಲಾಟ್ ಆಗಿದೆ, ಪ್ರಾಫಿಟ್ ಸ್ವಲ್ಪ ಎಸ್ಟಿಮೇಷನ್ಗಿಂತ ಜಾಸ್ತಿ ಬಂದಿತ್ತು. ಅದೇ ರೀತಿಯಾಗಿ ಇನ್ಫೋಸಿಸ್ ನಿಮ್ಗೆ ಹೇಳ್ತಾ ಬಂದಿದ್ದೀನಿ 1,450 ಲೆವೆಲಿಂದ ಖಂಡಿತಾಗಲೂ ನೀವು ಕೆಳಗಡೆ ಆ್ಯಡ್ ಮಾಡ್ಕೊತ ಹೋಗ್ಬೋದು. 1,500 ಕೆಳಗಡೆ ಅಂತಲೂ ಆ್ಯಡ್ ಮಾಡ್ಕೊತ ಹೋಗ್ಬೋದು ಲಾಂಗ್ ಟರ್ಮ್ ಅಂತ ಅಂದರೆ ಅಂತ. ಸೊ 1,400 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ನೆಕ್ಸ್ಟು ಇನ್ಫೋಸಿಸ್ಗೆ. ಸೊ ಈ ಗುರುವಾರ ರಿಸಲ್ಟ್ ಇದೆ ಇವ್ರದ್ದು 18ನೇ ತಾರೀಕು. ಇವತ್ತು ಅಂದ್ಕೊಂಡಿದ್ದೆ, ಹೋದ ಶುಕ್ರವಾರ ಇವತ್ತು ಅಂತ ಹೇಳಿದೆ, ಬಟ್ 18ನೇ ತಾರೀಕು ಇವತ್ತು ಇರೋದು ರಿಸಲ್ಟ್ ಇವ್ರದ್ದು. ಸೊ ಅಲ್ಲಿಗೆ 1,400 ಬಂದು ಟೆಸ್ಟ್ ಆಗುತ್ತೆ ಏನೋ ಅಂತ ನೋಡೋಣ. ಸ್ವಲ್ಪ ಸ್ಟಾಕ್ ವೀಕಾಗಿ ಕಾಣಿಸ್ತಾ ಇದೆ. ಸೊ 1,400 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ಸೊ 1,400 ಬಂದು ಟೆಸ್ಟ್ ಆಯಿತು ಅಂದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ವ್ಯಾಲ್ಯೂಷನ್ ಒಳಗಡೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆಗ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಎಗೇನ್ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ ನಾನು. TCS ಇನ್ಫೋಸಿಸ್ ಎರಡೂ ಕಂಪ್ನಿಗಳಲ್ಲೂ ಕೂಡ ನಾನು ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಸದ್ಯಕ್ಕೆ ಏಪ್ರಿಲ್ನಲ್ಲಿ ನೆಗೆಟಿವ್ ವ್ಯೂನ ಹೊಂದಿದ್ದೀನಿ. ನೀವು ಯಾವುದೇ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಅಥವಾ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. HALನಲ್ಲಿ ಇವಾಗ ಬೈ ಮಾಡ್ಬೋದಾ ಅಂತ ಒಬ್ಬರು ಕ್ವಶನ್ ಕೇಳಿದ್ರು. ಸರ್ HAL ಆಲ್ ಟೈಮ್ ಹೈಯಲ್ಲಿದೆ. ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ಗಳು ಈ ಥರ ಯುದ್ಧಗಳು ಆಗ್ತಿದ್ರೆ ಇನ್ನೂ ಜಾಸ್ತಿ ಪ್ರಾಮುಖ್ಯತೆ ಬರ್ತಾನೆ ಇರುತ್ತೆ. ಪ್ರತಿ ಗೌರ್ಮೆಂಟ್ಗಳು ಕೂಡ ಜಾಸ್ತಿ ಬಜೆಟ್ನ ಅಲೋಕೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಈ ಆಲ್ ಟೈಮ್ ಹೈ ವ್ಯಾಲ್ಯೂಷನಲ್ಲಿ ನಾನು ಖಂಡಿತವಾಗಿ ರೆಕಮೆಂಡ್ ಮಾಡೋದಿಲ್ಲ.
ಮಾಡೋದಿಲ್ಲ. ವಾಪಸ್ ಏನಾದರೂ 3100 ಈ ಲೆವೆಲ್ಗೆ ಏನಾದರೂ ಸ್ಟಾಕ್ ಬಂತು ಅಂತಂದರೆ ನೀವು ಖಂಡಿತ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. 3100 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ಅಲ್ಲಿ ತನಕ ದಯವಿಟ್ಟು ಈ ಸ್ಟಾಕಿಂದ ದೂರ ಇರಿ ಅಂತಲೇ ಹೇಳ್ತೀನಿ. ಒಂದು ಒಳ್ಳೆ ರ್ಯಾಲಿ ಆಗಿದೆ. ಸೊ ನೋಡ್ತಾ ಹೋಗೋಣ. ಈಗ ಇಲ್ಲಿ ಒಂದು ಕನ್ಸಾಲಿಡೇಷನ್ ಆಗ್ತಾ ಇದೆ. ಈಗ ಒಂದಿಷ್ಟು ಕಮೋಡಿಟೀಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥದ್ದು ಗೋಲ್ಡ್. ಸೊ ಗೋಲ್ಡ್ 70,000 ರೀಚ್ ಆಗ್ಬೋದು ಈ ವರ್ಷದಲ್ಲಿ, ಎಲೆಕ್ಷನ್ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆ ಟಾರ್ಗೆಟ್ನ ದಾಟಿ 74,000 ನೋಡಿ ವೀಕೆಂಡಲ್ಲಿ ಶುಕ್ರವಾರ 74,000 ಆಯಿತು, ಯುದ್ಧ ಆಯಿತು ಆ ಥರ ಅಂತ. ಈಗ ಏನಾಗ್ಬೋದು ಅಂದರೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ಬೋದು. ಯಾಕಂದರೆ ಒಂದು ದಿನದಲ್ಲೇ ನಿಮಗೆ ಸರಿಸುಮಾರು 71,000 71,500 ಇದ್ದಿದ್ದು 74,000 ತನಕ 3,500 ಜಂಪು ಒಂದು ದಿನದಲ್ಲಾಗಿದೆ. ಸೊ ಇಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಇದೆ. ಅಂದರೆ 71,000ದಿಂದ 74,000 ರೇಂಜಲ್ಲಿ ಸ್ವಲ್ಪ ದಿನ ಗೋಲ್ಡ್ ಉಳಿಬೋದು. ಎಲೆಕ್ಷನು ಇನ್ನೂ ಬಾಕಿ ಇರೋದ್ರಿಂದ ಈ ವರ್ಷ ಗೋಲ್ಡ್ ಇನ್ನೂ ಮೇಲ್ಗಡೆ ಹೋದರೆ ಆಶ್ಚರ್ಯ ಇಲ್ಲ. ಬಿಕಾಸ್ ಎಲ್ಲರೂ ಸ್ವಲ್ಪ ಸೇಫ್ ಹ್ಯಾವ್ ಅಂತ ಹೇಳ್ಬಿಟ್ಟು ಈ ಕಡೆ ಶಿಫ್ಟ್ ಆಗ್ಬೋದು. ಸೊ 80,000 ತನಕ ಗೋಲ್ಡ್ ಹೋದ್ರೂ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಆಲ್ ಟೈಮ್ ಹೈಯಲ್ಲಿದ್ದೀವಿ, ಎಲ್ಲಿದೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೂ ಒಂದು ಏನಾಗುತ್ತೆ ಅಂದರೆ ನೋಡಿ, ಗೋಲ್ಡನ್ನ ನಾವು ಡಾಲರ್ ರೇಟಲ್ಲಿ ನಾವು ಮಾತಾಡ್ಕೊತ ಬಂದಿದ್ವಿ. ಸೊ ಈಗ ಏನಾಗಿದೆ, ಇಲ್ಲಿ ಡಾಲರು ರುಪಿ ವೀಕ್ ಆಗ್ತಾ ಹೋದಂಗೂ ಇನ್ನೂ ಗೋಲ್ಡಿಗೆ ಪುಷ್ ಬರ್ತಾ ಹೋಗುತ್ತೆ. ಯಾಕಂದರೆ ಒರಿಜಿನಲ್ ಗೋಲ್ಡ್ ನಾವು ನೋಡಬೇಕಾಗಿರೋದು ಪರ್ ಓಜಿ ಇಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನಾವು ನೋಡಬೇಕಾಗಿರೋಂಥದ್ದು ಇಲ್ಲಿ ಒಂದು ಆಲ್ ಟೈಮ್ ಹೈಗೆ ಬಂದಿದೆ. ಈಗ ಆಲ್ರೆಡಿ ಆಲ್ ಟೈಮ್ ಹೈಗೆ 2,400 ಯಾವತ್ತೂ ಬಂದಿರಲಿಲ್ಲ, ಅಲ್ಲಿಗೆ ಬಂದಿದೆ. ಬಟ್ ಡಾಲರ್ ಮುಂದೆ ರುಪಿ ವೀಕ್ ಆದಂಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಗೋಲ್ಡಿನ ಬೆಲೆ. ಬಟ್ ಯಾರು ಚಾರ್ಟ್ ಸ್ಟಾಕ್ನ ಮೊದಲಿಂದ ನೋಡ್ಕೊಂಡು ಬಂದಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಲ್ವರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಈ ಟ್ರೆಂಡ್ ಲೈನ್ ಹತ್ತಿರ ಇದ್ದಾಗ ಐ ಥಿಂಕ್ ಹೋದ ವರ್ಷ ನಾವು ಜೂನ್ ಜುಲೈ ಟೈಮಲ್ಲಿ ನಿಮಗೆ ಹೇಳಿದ್ದೆ ನಾನು. ಸಿಲ್ವರ್ ತುಂಬ ಪ್ರಾಮಿಸಿಂಗ್ ಆಗಿದೆ, ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ನೀವು ಅಂತ ಮಾತಾಡ್ಕೊಂಡಿದ್ವಿ. ಇಂಟ್ರೆಸ್ಟ್ ಯಾರಾದ್ರೂ ನೆನಪಿದ್ದವರು ಕಮೆಂಟ್ ಮಾಡಿ ತಿಳಿಸಿ. ಯಾವಾಗಿಂದ ಮಾತಾಡಿದ್ವಿ, ಇದು ಒಂದು ಬ್ರೇಕ್ಔಟ್ ಆದರೆ ಯಾಕೆಂದರೆ ಸಿಲ್ವರಲ್ಲಿ $51 $52 2011ರಲ್ಲಿ ಮಾಡಿದ ಹೈನ ಇದುವರೆಗೂ ಟೆಸ್ಟ್ ಮಾಡಿಲ್ಲ. ಮುಂಬರುವ ದಿನಗಳಲ್ಲಿ ಇದು ಟೆಸ್ಟ್ ಮಾಡ್ತಾ ಹೋಗ್ಬೋದು. ಅವಾಗ ಒಂದು ಮಲ್ಟಿ ಇಯರ್ ಹೈ ಆಗುತ್ತೆ, ಸಿಲ್ವರ್ ಯದ್ವಾ ಮೇಲೆ ಹೋಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆ ಕಾಲ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಫಸ್ಟ್ 31 ನಮ್ಮ ಟಾರ್ಗೆಟ್ ಆಗಿರುತ್ತೆ, $31 ಅಂತ ಮಾತಾಡಿದ್ವಿ. ನೋಡಿ ಆಲ್ಮೋಸ್ಟ್ $31 ಹತ್ತಿರ ಬಂದಿದೆ. $31 ಮೇಲೆ ಹೋಯಿತು ಅಂದರೆ $35-36 ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸಿಲ್ವರಲ್ಲಿ ನಾನು ಎಕ್ಸ್ಟ್ರೀಮ್ಲಿ ಬುಲ್ಲಿಶ್ ಆಗಿದ್ದೀನಿ. ಎಗೇನ್ ಡಿಸ್ಕ್ಲೇಮರ್, ನಾನು ಸಿಲ್ವರಲ್ಲಿ ಇನ್ವೆಸ್ಟೆಡ್ ಕೂಡ ಆಗಿದ್ದೀನಿ. ಬಟ್ ನಿಮ್ಗೆ ಗೊತ್ತಿರ್ಬೋದು, ಯಾರಿಗಾದ್ರೂ $51 ಹೋಗಿತ್ತಾ ಸಿಲ್ವರ್, ಏನು ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನ್ಸ್ಬೋದು. ಅಂದರೆ ರುಪಿ ಕಾಂಟೆಕ್ಸ್ಟಲ್ಲಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನಮಗೆ ಚಾರ್ಟ್ ಇರುವಂಥದ್ದು ಇಲ್ಲಿ ಸಿಲ್ವರ್ ಫ್ಯೂಚರ್ಸ್ MCX ಅಲ್ಲಿ 2015ರಿಂದ ಇದೆ. 2015ರಿಂದ ನೋಡಿದ್ರೆ ಈಗ $83,840 ಬಂದಿದೆ. ಇದು ನಮಗೆ ಈ ಗೊತ್ತಿರುವಂಥ ಈ ಚಾರ್ಟಲ್ಲಿ ಗೊತ್ತಿರೋ ಪ್ರಕಾರ ಇದು ಆಲ್ ಟೈಮ್ ಹೈ ಸಿಲ್ವರ್ ರೇಟಲ್ಲಿ. 1 kg ಸಿಲ್ವರ್ಗೆ ನಮಗೆ $83,000-88,000 ಬಂದಿದೆ ಅಲ್ವಾ. ಸೊ ಈಗ ನೀವು ನೋಡೋದಾದರೆ ಯಾವುದರಲ್ಲಿ ನಮ್ಮ ಹಿಸ್ಟಾರಿಕಲ್ ರೇಟ್ನ ನಾನು ತೋರಿಸ್ತಾ ಬರ್ತೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಬರೋದಾದರೆ ಈ ಹಿಸ್ಟಾರಿಕಲ್ ರೇಟು ಯಾವಾಗಿಂದ ಇದೆ ಅಂತಂದರೆ ಇದು 1981 ಇಸ್ವಿಯಿಂದ ಇದೆ. 1981 ಇಸ್ವಿಯಿಂದ ನಾನು ನಿಮ್ಗೇನು ಹೇಳಿದೆ, ಡಾಲರ್ ಚಾರ್ಟಲ್ಲಿ ಸಿಲ್ವರಲ್ಲಿ 2011ರಲ್ಲಿ ಒಂದು ಹೈ ಮಾಡಿತ್ತು ಅಂತ ಮಾತಾಡಿದ್ವಿ. ಆಗ ಹಾಗಾದರೆ ಜಾಸ್ತಿ ಆಗಿರಬೇಕಲ್ಲ ಅಂತ ನಿಮ್ಗೆ ಅನ್ಸ್ಬೋದಲ್ವಾ. ನೋಡಿ 2011ರಲ್ಲಿ ಎಲ್ಲಾಗಿತ್ತು ಅಂತ ತೋರಿಸ್ತೀನಿ ನೋಡಿ. 2010ರಲ್ಲಿ 27,000 ಇದ್ದಂಥ ಸಿಲ್ವರ್ ರೇಟು, ಆವಾಗಿನ ಬೆಲೆ 27,000 1 kgಗೆ 56,900 ಆಗಿತ್ತು. ಡಬಲ್ ಆಗಿತ್ತು ಸಿಲ್ವರು. ಇದು ಸುಮಾರು ಜನಕ್ಕೆ ಮರ್ತು ಹೋಗಿರುತ್ತೆ. 56,900 ಅಷ್ಟೇ ಆಗಿತ್ತಾ, ಯಾಕಾಯಿತು ಅಂತಂದರೆ ಬಿಕಾಸ್ ಆಫ್ ಡಾಲರ್. 2011ರಲ್ಲಿ ಡಾಲರ್ ಎಲ್ಲಿತ್ತು ನೋಡಿ, $46 ಇತ್ತು. ಇವಾಗ ಎಲ್ಲಿದೆ ಡಾಲರು? $82. ಆಲ್ಮೋಸ್ಟ್ ಡಬಲ್. ಇವತ್ತಿನ ಬೆಲೆ ಡಾಲರ್ ಇವಾಗ ಏನು ರುಪಿ ಕೊಡ್ತಾ ಇದೀವಲ್ಲ, ಈ ಬೆಲೆ 2011ರಲ್ಲಿ ಇದ್ದಿದ್ರೆ ಸಿಲ್ವರ್ ರೇಟ್ ಅವಾಗ ಎಷ್ಟಾಗಬೇಕಾಗಿತ್ತು? ಡಬಲ್ ಆಗಬೇಕಾಗಿತ್ತು. ಅಂದರೆ $1,12,000 ಆಲ್ರೆಡಿ ಸಿಲ್ವರ್ ರೀಚ್ ಆಗಿ ಹೋಗಿದೆ. ಸೊ ನಾವು ಇವಾಗ ನೋಡ್ತಾ ಇರೋಂಥದ್ದೇ ಸಿಲ್ವರ್ ಹೈ ರೇಟ್ ಅಂತ ಅಲ್ಲ. ಸೊ ಹಾಗಾಗಿ ಸಿಲ್ವರಲ್ಲಿ ದಯವಿಟ್ಟು ಬುಲಿಶ್ ಆಗಿರಿ. ಹೇಗೆ ನಾನು ಹೇಳ್ತಾ ಇದ್ದೀನಿ ಅಂತ ಮಾಡಬೇಡಿ. ಬಟ್ ಎಲ್ಲರೂ ಗೋಲ್ಡ್ ಅಂತ ಸುಮಾರು ಜನ ಗೋಲ್ಡ್ ಹಿಂದೆ ತಲೆ ಕೆಡಿಸ್ಕೊಂಡಿದ್ದಾರೆ. ಬಟ್ ಮಚ್ ಮೋರ್ ಅಫೋರ್ಡಬಲ್. 1 kg ಸಿಗುತ್ತೆ ನಿಮಗೆ ಆಲ್ಮೋಸ್ಟ್ 10 ಗ್ರಾಮ್ ಗೋಲ್ಡ್ ಲೆಕ್ಕದಲ್ವಾ. 10 ಗ್ರಾಮ್ ಗೋಲ್ಡ್ಗೆ ಇವಾಗ 74,000 ಆಗಿದೆ. 1 kg ಬೆಳ್ಳಿ ನಿಮಗೆ 83,000ಕ್ಕೆ ಸಿಗ್ತಾ ಇದೆ. ಹಾಗಾಗಿ ದಯವಿಟ್ಟು ಸಿಲ್ವರಲ್ಲಿ ಯೋಚನೆ ಮಾಡಿ. ಹಾಗಂತ ಹೋಗ್ಬಿಟ್ಟು 1 kg ಸಿಲ್ವರ್ ತೊಗೊಂಬಂದ್ಬಿಟ್ಟು ಮನೇಲಿ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ನೋಡಿ ಸಿಲ್ವರ್ ಬೀಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸಿಲ್ವರ್ಗೆ ಬಾಂಡ್ಸ್ ಇದೆಯಾ, ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸಾವರಿನ್ ಗೋಲ್ಡ್ ಬಾಂಡ್ ಇದೆಯಲ್ಲ, ಅದೇ ರೀತಿ ಸಿಲ್ವರ್ ಬಾಂಡ್ ಇದೆಯಾ, ಬಾಂಡ್ ಇದೆ ಅಂತಂದರೆ ಹೌದು ಸರ್ ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ನಾನು ಪ್ರಯತ್ನ ಪಡ್ತೀನಿ. ಬಟ್ ಸಿಲ್ವರ್ ಬೀಸ್ ಅಂತ ನಿಮಗೆ ETF ಸಿಗ್ತಾ ಹೋಗುತ್ತೆ, ಅದರಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಹೋಪ್ಫುಲಿ ಕಮೋಡಿಟೀಸ್ಗೆ ಸ್ವಲ್ಪ ಒಂದು ಎಲ್ಲರೂ ಗೋಲ್ಡು ಬಿಟ್ಕಾಯಿನ್ ಇನ್ನೇನೋ ಬೇರೆಯವರು ಮಾತಾಡ್ತಾ ಇರ್ಬೋದು. ಬಟ್ ಸಿಲ್ವರಲ್ಲಿ ಖಂಡಿತ ಬುಲಿಶ್ ಆಗಿರಿ. ಸಿಲ್ವರಲ್ಲಿ ಇನ್ನೂ ತುಂಬ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಏನಾದರೂ $50 ಹೋಯಿತು ಅಂತಂದರೆ ಎಲ್ಲಿ $28 ಇದೆ, ಆಲ್ಮೋಸ್ಟ್ ಹಾಫಲ್ಲಿದೆ. ಇನ್ನೂ ಒಂದು 50% ಜಂಪ್ ಬಂತು ಅಂತಂದರೆ ಲೆಕ್ಕ ಹಾಕಿ ಇವಾಗ ಇರೋದಕ್ಕಿಂತ ನಮಗೆ ಆಲ್ಮೋಸ್ಟ್ ಇನ್ನೂ ಒಂದು 1.5 ಲಕ್ಷ ತನಕ ಹೋಗ್ಬೋದು ಬೆಳ್ಳಿ. ಇದೇ ಥರ ಡಾಲರ್ ಇದ್ದರೆ, ಎಗೇನ್ ವಿತ್ ಆಲ್ ದ ಡಿಸ್ಕ್ಲೇಮರ್ಸ್. ಸೊ ಸಿಲ್ವರಲ್ಲಿ ಬುಲಿಶ್ ಆಗಿರಿ. ಸಿಲ್ವರ್ ತುಂಬ ಮೇಲ್ಗಡೆ ಹೋಗೋದು ಸಾಧ್ಯತೆ ಇದೆ. ಆಫ್ಕೋರ್ಸ್ ಸಿಲ್ವರ್ ಮೇಲೆ ಹೋಯಿತು ಅಂದರೆ ಗೋಲ್ಡ್ ಕೂಡ ಮೇಲೆ ಹೋಗ್ಬೋದು. ಸುಮಾರು ಜನ 10,000ಕ್ಕೆ ಗೋಲ್ಡ್ ಹೋಗ್ಬೋದು ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ನಾನು ಈ ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ. ಸೊ ನೋಡ್ತೋಗೋಣ ಯಾವ್ದಾಗುತ್ತೆ ಯಾವುದು ಅಂತ. ಬಟ್ ಅಫೋರ್ಡ್ ಮಾಡಬೇಕು, ಅಯ್ಯೋ ನಾನು ಗೋಲ್ಡ್ ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ ಈ ಥರ ಅಂದವರು, ನಿಮ್ಗೆ ಆಲ್ಟರ್ನೇಟಿವ್ ಇದ್ದೇ ಇದೆ. ಸಿಲ್ವರಲ್ಲೂ ಕೂಡ ಬುಲಿಶ್ ಆಗಿ ಕಾಣಿಸ್ತಾ ಇದೆ ಚಾರ್ಟ್ಸಲ್ಲಿ ಅಂತ ಹೇಳೋಂಥ ಪ್ರಯತ್ನ ಆಗಿತ್ತು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.